ಅಲ್ಲಿ ಇನ್ನೂ ಕೆಲವೊಂದು ದೌರ್ಜನ್ಯಗಳಾಗಿದ್ದಾವೆ, ದಬ್ಬಾಳಿಕೆಗಳಾಗಿದ್ದಾವೆ. ಅಲ್ಲಿ ರಾಜಕೀಯದ ಎಲ್ಲ ವಾಸನೆ, ಸುವಾಸನೆ, ದುರ್ವಾಸನೆ ಎಲ್ಲ ನಡೆದವ್ರಿ ಸರ್ ಅಲ್ಲೆಲ್ಲ. ಹಿಂಗಾಗಿ ಅಲ್ಲಿ ಜನರಿಗೆ, ಆ ಊರು ಜನರಿಗೆ ಅನ್ಯಾಯ ಆಗಿದ್ರಿ ಅಲ್ಲಿ ಬರೀ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಹಿಂಗೆ ಅನ್ಯಾಯ ಆಗಿಲ್ರಿ ಅಲ್ಲಿ. ಆ ಪೂರಾ ಊರಿಗೆ ಅನ್ಯಾಯ ಆಗ್ಯದ. ಒಬ್ಬರನ್ನ ಇಟ್ಕೊಂಡು ಈಗ ರಾಜಕೀಯದವರು ದುರ್ಬಳಕೆ ಮಾಡಿಕೊಂಡು, ಅದು ಈಗ ಬಬಲೇಶ್ವರ ಮತಕ್ಷೇತ್ರ ಸರ್. ಅಲ್ಲ, MLA ಅವ್ರ ಕರ್ತವ್ಯ ರೀ ಇದು. ಅಲ್ಲ, ಅವ್ರಪ್ಪನ ಹಿಡ್ಕೊಂಡು ಇವ್ರೇನು ಶೇಂಗಾ ಹರಿತೀರಿ? ಈಗ ಅವ್ರ ತಂದೆ ಹಿಡಿದು ಇಲ್ಲಿ ತನ ಗಮನಕ್ಕೆ ಇಲ್ರಿ. ಜಗಳ ಆಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಗಂಡ ಹೆಂಡತಿ ಜಗಳದ ಕೇಸದ ಇವ್ರಿಗೆ ಗೊತ್ತಾವ. ಇವ್ ಯಾಕೆ ಹೋಗಿಲ್ಲ? ಅಧಿಕಾರಿಗಳಿಗೆ ಅವ್ರಿಗೆ ಬಿಟ್ಟಿದ್ರಿ. ಅದ್ರ ಲಾಭದಿದ್ರ ಅಂದ್ರ ಅಧಿಕಾರಿಗಳು ಲಾಭದಿದ್ರ MLA ಅವ್ರಿಗೆ ಹೇಳ್ತಾರ, ಇಲ್ಲಾದ್ರೆ ಇಲ್ಲ. ರಾಜಕೀಯದವ್ರೇ ಅಧಿಕಾರಿಗಳಿಗೆ ಮೋಸ ಮಾಡಿದಾರ. ಇವ್ರಿಗೆ ಕೆಲಸ ಮಾಡ್ಲಕ್ ಬಿಟ್ಟಿಲ್ಲ. 85ರಾಗ ಹಿಡ್ಕೊಂಡು 1976ರಿಂದ ಇಲ್ಲಿ ತನ ಅಧಿಕಾರದಾಗ ಯಾರು ಅದಾರ ಅಲ್ಲಿ? ಒಂದ್ಸಲ ಏನೋ BJPಯಿಂದ ಶಿವಾನಂದ ಪಾಟೀಲ್ ಇದ್ರು, ಅವರು ಮೋಸ ಮಾಡ್ಯಾರ, ಇವರು ಮೋಸ ಮಾಡ್ಯಾರ. ಈಗ ಅಲ್ಲಿ ಜನರಿಗೆ, ಪರಿಶಿಷ್ಟ ಜಾತಿ ಮತ್ತು ಕೃಷಿ ಕಾರ್ಮಿಕ ಜನರಿಗೆ ಯಾರೇ ಮೋಸ ಮಾಡ್ಯಾರ ಅಂದ್ರೆ ಜನಪ್ರತಿನಿಧಿಗಳು. ಅವ್ರು ಯಾರು MB ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಪಾಟೀಲ್ ಆಗಿರ್ಬೋದು. ಅಲ್ಲ, ಇವ್ರಿಗೆ ಪ್ರತಿಯೊಂದು ಇಂಚು ಜಾಗಗಳು ಗೊತ್ತಾ. ಇಂಡಸ್ಟ್ರಿಯಲ್ ಏರಿಯಾದಾಗ ನಮ್ಮಲ್ಲಿ ಗುಂಟಾ ಪ್ಲಾಟ್ಗಳು ಗೊತ್ತಾ. ಅವ್ರ ಕ್ಷೇತ್ರದಂದು ಬಡ ಜನರಿಗೆ ಕೊಟ್ಟಂತ ಜಾಗದ ಬಗ್ಗೆ ಇವ್ರಿಗೆ ಅರಿವಿಲ್ಲ. ಕರ್ನಾಟಕ ಇದರ ವತಿಯಿಂದ ಹಾಗೂ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಇಂದಿನ ಪತ್ರಿಕಾಗೋಷ್ಠಿಯು ಮುಖ್ಯವಾಗಿ ಸಮನಹಳ್ಳಿ ಗ್ರಾಮದ ಜಮೀನು ಸರ್ವೆ ನಂಬರ್ 130/2B+3 ಈ ಜಮೀನಿನಲ್ಲಿ 4 ಎಕರೆ 17 ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕೃಷಿ ಕಾರ್ಮಿಕರಿಗೆ ಏನು ಸರ್ಕಾರ ಮಂಜೂರು ಮಾಡಿತ್ತು ಮತ್ತು ಸರ್ಕಾರವು ಡಿನೋಟಿಫಿಕೇಷನ್ ಪ್ರಕಾರ ಅದನ್ನು ತಗೊಂಡು ಈ ಜನರಿಗೆ ಕೊಡಬೇಕಾಗಿತ್ತು. ಈ ವಿಷಯದ ಕುರಿತು ಇಂದು ಈ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದರ ವಿಷಯವಾಗಿ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. 1985ರಂದು 26 ಡಿಸೆಂಬರ್ 1985ರ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಕಾರ್ಮಿಕರಿಗೆ ಏನು ವಸತಿ ಉದ್ದೇಶಕ್ಕಾಗಿ ನಂಬರ್ LEQRHS SR 784 ಏನು ಪ್ರಕಾರ ಉಪವಿಭಾಗಾಧಿಕಾರಿಗಳು ಬಿಜಾಪುರವರು ಅವಾರ್ಡ್ ಮಾಡಿದ್ದು ಇರುತ್ತದೆ. ಜಮೀನು ಎಷ್ಟು? 4 ಎಕರೆ 17 ಗುಂಟೆ. ಇದರ ಪ್ರಕಾರ ನಮ್ಮ ಈ ಜಮೀನಿಗೆ ಸರ್ಕಾರ ತಮ್ಮ ಹೆಸರೇ ಮಾಡಿಕೊಂಡು ಆಮೇಲೆ ನಮ್ಮ ಜನರಿಗೆಲ್ಲರಿಗೆ ಹಂಚಬೇಕಾಗಿತ್ತು. ಅದನ್ನು ಅವರು ತಮ್ಮ ಹೆಸರಲ್ಲೇ ಮಾಡ್ಕೊಂಡಿಲ್ಲ. ಜಿಲ್ಲಾಡಳಿತ ಇಲ್ಲಿ ಏನು ಮಾಡಿಬಿಟ್ಟದಪ್ಪ ಅಂತಂದ್ರೆ, ಮುಖ್ಯವಾಗಿ ಈ ಜಮೀನನ್ನು PDO ಇವರ ಪ್ರತಿನಿಧಿ ಜೂನಿಯರ್ ಇಂಜಿನಿಯರ್ ಅವರಿಗೆ ಕಬ್ಜಾ ಕೊಟ್ಟಿದ್ದು ಅಂತ ನಂಬರ್ 3155 ದಿನಾಂಕ 1986ರಂದು ದಾಖಲೆ ಮಾಡೋದಿರ್ತದೆ ಇದ್ರ ಪ್ರಕಾರ ಅವರಿಗೆ ಹಣನೂ ಕೊಟ್ಟೈತಿ. ನಿಜವಾಗಿ ಆಗಿನ ಬೆಲೆ ಒಂದು ಎಕರೆಗೆ 4 ಎಕರೆ 17 ಗುಂಟೆ ಪೈಕಿ 1 ಎಕರೆಗೆ 400 ರೂಪಾಯಿ ಅಂತೆ 1770 ರೂಪಾಯಿ ಒಟ್ಟು ಮೌಲ್ಯವನ್ನು ಸರ್ಕಾರ ನಿಗದಿಪಡಿಸಿರುತ್ತದೆ. ಮತ್ತು ಥರ್ಡ್ ಪಾರ್ಟಿ ಇಂಜಿನಿಯರ್ ಏನು 3ನೇ ಇಂಜಿನಿಯರ್ ಅವರು ಹೊರಗಿಂದು ಅವರು ವ್ಯಾಲ್ಯೂಯೇಷನ್ 49,814 ಮಾಡಿರ್ತಾರೆ. ಅದರಿಂದ ಟೋಟಲ್ ವ್ಯಾಲ್ಯೂ 51,584 ರೂಪಾಯಿ ಆಗ್ತೈತಿ. ಅದರ ನಂತರ
ಅದು ಮಾರ್ಕೆಟ್ ವ್ಯಾಲ್ಯೂವನ್ನು ಅದನ್ನು ಹಿಡಿದು ಇದಕ್ಕೆ ಅವರು ಕೇಸ್ ಹಾಕ್ತಾರೆ ಕೋರ್ಟ್ನಾಗ. ಅದನ್ನು ಮಾಲೀಕರು, ಇದರ ಈ ಜಮೀನು ಮಾಲೀಕರು ವಾಲಿ ಅಂತ ಹೇಳಿದಾರೆ, ಗುರುಲಿಂಗಪ್ಪ ಇರ್ಸಂಗಪ್ಪ ವಾಲಿ, ಇವ್ರೇನು ಮಾಡಿಬಿಡ್ತಾರೆ, ಕೋರ್ಟಿಗೆ ಹಾಕಿ ನಮಗಿನ್ನ ಹೆಚ್ಚಿನ ಹಣ ಬೇಕಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಆಗ್ತೈತಪ್ಪ ಅಂತಂದ್ರೆ 1,35,697 ರೂಪಾಯಿ ಟೋಟಲ್ ಅಮೌಂಟ್ ಆಗ್ತೈತಿ. ಇದನ್ನು ಸರ್ಕಾರ ಕೊಟ್ಟು SC ಅವರು ಈ ಜೂನಿಯರ್ ಇಂಜಿನಿಯರ್ ಅವರ ಹೆಸರಿಗೆ ದಾಖಲೆ ಮಾಡಿ ಅದನ್ನು ಜನರಿಗೆ ಹಂಚಬೇಕಾಗಿತ್ತು. ಇನ್ನೂವರೆಗೆ ಈ 4 ಎಕರೆ 17 ಗುಂಟೆ ಜಾಗ ಎಲ್ಲಿದೆ ಅನ್ನೋದು ಈಗ ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಗೊತ್ತಿಲ್ಲ. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಶೇಷ ಏನಾಗಿತ್ತಪ್ಪ ಅಂತಂದ್ರೆ, ಇದ್ರಾಗ ಸರ್ಕಾರ 2007ರಾಗ ಅಂದಿನ ಶಾಸಕರಾದ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಮತ್ತು ಉಸ್ತಾದ್ ಅವರು, ಬಿಜಾಪುರ ನಗರ ಶಾಸಕರಾದಂಥ ಉಸ್ತಾದ್ ಅವರು ಕೂಡಿ ಆ ಸಮುದಾಯ ಭವನವನ್ನು ಪೂರ್ತಿಯಾಗಿ ಕಟ್ಟಡ ನಿರ್ಮಿಸಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದನ್ನು ಈಗ ಶ್ರೀಮತಿ ಶಿವಬಾಯಿ ಇರ್ಸಂಗಪ್ಪ ವಾಲಿ, ರಾಜಶೇಖರ್ ವಾಲಿ, ಜಗದೀಶ್ ವಾಲಿ ಇವ್ರು ಮೂರೂ ಜನ ಕೂಡಿಕೊಂಡು ಅದು ನಮ್ಮದು ಅಂತೇಳಿ ಬೇರೆಯವರಿಗೆ ಇವರು ಏನೋ ಬಾಡಿಗೆ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರದ ಜಮೀನಿನಲ್ಲಿ ಸರ್ಕಾರವೇ ಕಟ್ಟಿದಂಥ ಕಟ್ಟಡವನ್ನು ಇವರು ಆಕ್ರಮಿಸಿಕೊಂಡು ಇವ್ರು ಏನು ಮಾಡಿಬಿಟ್ಟಿದ್ದಾರಪ್ಪ ಅಂತಂದ್ರೆ ಅದನ್ನು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಅದರಿಂದ ಲಾಭ ಪಡಿತಾ ಇದ್ದಾರೆ. ಆಮೇಲೆ ಇದಕ್ಕೆ ಬಿಟ್ಟು ಈಗೇನು 4 ಎಕರೆ 17 ಗುಂಟೆ ಏನು ಜಾಗ ಸರ್ಕಾರ ಪಡೆದಿದೆಯಲ್ಲ, ಇದರಲ್ಲಿ ಗುಂಟಾ ಪ್ಲಾಟ್ಗಳನ್ನು ಮಾಡಿ ಆಮೇಲೆ ಕೆಲವು ಖರೀದಿಗಳನ್ನು ಕೊಟ್ಟಿದ್ದಾರೆ, ಕೆಲವನ್ನ ಬಾಂಡ್ ಮುಖಾಂತರ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಅವು ಪಹಣಿ ಪತ್ರಿಕೆಯಲ್ಲಿ ಸದರಿ ಜಮೀನು ಪಹಣಿ ಪತ್ರಿಕೆಯಲ್ಲಿ ಹಕ್ಕು ಬಿಟ್ಟ ಪ್ರಕಾರ ಹಕ್ಕುದಾರರ ಹೆಸರು ಈಗಾಗಲೇ ಆಗ್ಯಾವ ಸರ್ಕಾರ ಜಮೀನ್ದಾಗ. ಆದ್ರೂ ಜಿಲ್ಲಾಡಳಿತ ಮತ್ತು ಸರ್ಕಾರ, ಬಹುಶಃ ಭಾಳ ಸರ್ಕಾರಗಳು ಬಂದು ಹೋಗ್ಯಾವ ಇದ್ರಾಗ, ಕಾಂಗ್ರೆಸ್ ಬತ್ತು, BJP ಬತ್ತು, JDS ಬತ್ತು, ಎಲ್ಲ ಸರ್ಕಾರಗಳು ಬಂದು ಹೋದ್ರೂ ಇಲ್ಲಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಏನು ಆ ಸವನಹಳ್ಳಿ ಗ್ರಾಮದಾಗ ಏನು ಜಾಗ ಕೊಟ್ಟಿದ್ದರು ಅದನ್ನು ನಿರ್ಲಕ್ಷ್ಯ ವಹಿಸಿ ರಾಜಕೀಯ ದುರುದ್ದೇಶದಿಂದ ಎಲ್ಲರೂ ಕೂಡಿಕೊಂಡು ಈ ಶೋಷಿತ ವರ್ಗವನ್ನು, ದುಡಿಯುವ ವರ್ಗ ಮತ್ತು ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ. ಇದನ್ನು ಸರಿಪಡಿಸಲು 12ನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮುಖಾಂತರ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಮಗೆ ಹೇಳಿದ್ರು, ಅವರು ಸ್ವಲ್ಪ ಅವಕಾಶ ಬೇಕು, ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದರು. ಆದರೆ ಆ ಜಮೀನು ಸರಿಪಡಿಸ್ಲಿಕ್ಕೆ ಇನ್ನೂ ಬೇಕಾದರೆ 1 ತಿಂಗಳು 4 ಎಕರೆ 17 ಗುಂಟೆ ಖಾಲಿ ಮಾಡಿಸಿ ಅದನ್ನು ಯಾರು ನಿಜವಾದ ಫಲಾನುಭವಿಗಳದಾರ ಅವ್ರಿಗೆ ಕೊಡಬೇಕು. ಇಲ್ಲಿಲ್ಲಂದರೆ ಇಂದಿನದಿಂದ ಮುಂದಿನ 30 ದಿನಗಳಲ್ಲಿ 30 ದಿನದ ನಂತರ ಅಂದರೆ 1 ತಿಂಗಳ ನಂತರ ನಾವು ಅದರ ಬಗ್ಗೆ ಹೋರಾಟವನ್ನು ರಸ್ತಾರೋಕೋ ಮುಖಾಂತರ ಮಾಡ್ತೀವಿ. ಆಮೇಲೆ ಇನ್ನು ಕೇವಲ 4 ದಿನ ಹಿಂದಿನ ಹಿಡ್ಕೊಂಡು, ಇವತ್ತು ತಾರೀಕು 25, 26, 27, 28, 29 ಅಂದರೆ 30ನೇ ತಾರೀಕಿಗೆ ನಾವು ಈ ಸರ್ಕಾರಿ ಭವನವನ್ನು, ಸಮುದಾಯ ಭವನವನ್ನು ಎಲ್ಲ ವರ್ಗದ ಜನರಿಗೆ ಅಲ್ಲಿ ಕಾರ್ಯಕ್ರಮ ಮಾಡಲು ಅಥವಾ ಕೂಡಲು ಅಥವಾ ವಿಚಾರ ಮಾಡಲು ಅಥವಾ ಒಳ್ಳೆಯ ವಿಚಾರಗಳನ್ನು ತಿಳಿಸುವ ಉದ್ದೇಶಕ್ಕಾಗಿ ಆ ಕಟ್ಟಡವನ್ನು ಕಟ್ಟಿದ್ದಾರೆ. ಅದನ್ನು ಆಕ್ರಮಿಸಿಕೊಂಡಿದ್ದನ್ನು 30ನೇ ತಾರೀಕಿನ ಒಳಗಡೆ, ಈ ತಿಂಗಳು 30ನೇ ತಾರೀಕಿನ ಒಳಗಡೆ ಖಾಲಿ ಮಾಡದೇ ಇದ್ದಲ್ಲಿ 30ನೇ ತಾರೀಕಿಗೆ ಸವನಹಳ್ಳಿ ಗ್ರಾಮಸ್ಥರು ಮತ್ತು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ವತಿಯಿಂದ ಅದೇನು ನಮ್ಮ ಬಿಜಾಪುರ ಹುಬ್ಬಳ್ಳಿ ಮಾರ್ಗವಾಗಿ ಏನು ಹೈವೇ ಹೋಗ್ತದೆ ಅದನ್ನು ಬಂದ್ ಮಾಡಿ ನಾವು 30ನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತೇವೆ. ಅಲ್ಲಿ ಅದರ ಮೇಲೆ ಕಬ್ಜಾ ತೆಗೆದುಕೊಂಡಂತಹ ಯಾವ ಭೂಮಿನವರು ಅಂದ್ರೆ ಇದನ್ನ ನಮ್ಮದು ಅಂತ ಹೇಳಿ ಆಕಿ ಯಾರೋ ಶ್ರೀಮತಿ ಶಿವಬಾಯಿ ಇರ್ಸಂಗಪ್ಪ ವಾಲಿ ಅನ್ನೋರು, ಇವರು ಜಮೀನು ನಮ್ಮದೈತಿ, ನಮ್ಮ ಅವನ ಜಮೀನು ಅದನ್ನು ನಮ್ಮದೈತಿ ಅಂತೇಳಿ ಇವರು ಏನು ಹಕ್ಕು ಬಿಟ್ಟು ಪತ್ರ ಮಾಡಿಸ್ಯಾರ, ನೋಟ್ರಿ ಮುಖಾಂತರ ಮಾಡಿಸ್ಯಾರ. ಹಿಂಗೆ ಮಾಡಿಸಿ ಅವರು ಬೇರೆದವ್ರಿಗೆ ಖರೀದಿ ಕೊಟ್ಟರು. ಸರ್ಕಾರ ಕಣ್ಣು ಮುಚ್ಚಿಕೊಟ್ಟು, ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಟ್ಟು. ಅವ್ರ ಮಾವನವ್ರು ಮಾರಿದ್ರಿ,
ಅವ್ರ ಮಾವ ಗುರುಲಿಂಗಪ್ಪ ಇರಸಂಗಪ್ಪ ವಾಲಿ ಅವರು ಮಾರಿದ್ದು. ಆಮೇಲೆ ಅದು ಸರ್ಕಾರ ಸ್ವಾಧೀನ ಪಡೆಯಬೇಕಾಯ್ತು, ಬರ್ಲಿಲ್ಲ. ಈಗ ಅವರೇ ಕುಟುಂಬದವರೇ ಅದನ್ನ ನಿರ್ವಹಣೆ ಮಾಡ್ಕೊಂಡು ಏನು ನಿರ್ವಹಣೆ ಮಾಡ್ತಿಲ್ರಿ, ಅವ್ರ ಜಮೀನೇ ಬೇರೆ. ಅಲ್ಲಿ ಟೋಟಲ್ ಎಕರೆ ಇದ್ದದ್ದು 20 ಎಕರೆ, ಅಲ್ಲಿ 20 ಎಕರೆ 13 ಗುಂಟೆ ಐತಿ. ಅದ್ರಾಗ 3 ಎಕರೆ ಗಾಯಬೇ ಆಗೈತೆ ಅಲ್ಲಿ. ಇದ್ರಾಗ ಅಲ್ಲಿ ಆ ನಕ್ಷೆದಾಗೆ ಇಲ್ರಿ ಅದು. ಅದನ್ನ ಮುಂದಿನ ಹಂತದಾಗ ನೋಡ್ಕೊಳಕತ್ತೈತೆ. ಈ ಸದ್ದಿನ ಪೂರ್ತಿ ರೀ. ಅವ್ರು ಯಾವ ಕಮ್ಯುನಿಟಿ ಅವರು ಅಲ್ಲಿ ಅವರು ಅಲ್ಲ, ಅವರು ಯಾವ ಸಮುದಾಯದವ್ರು ಅನ್ನೋದು ನಮಗೂ ಅಷ್ಟು ಐಡಿಯಾ ಇಲ್ಲ. ಆ ಗ್ರಾಮಸ್ಥರು ವಿಶೇಷವಾಗಿ ಇವರು ಸವನಹಳ್ಳಿ ಗ್ರಾಮಸ್ಥರು. ಇವರು ಯಾವ ಸಮುದಾಯದವರು? ಯಾರೇ ರಫೀಕ್ ಕಾಣೆ ಅಂತ ಹೇಳ್ರಿ ಇವ್ರ ಹೆಸರು. ಸವನಹಳ್ಳಿ ಗ್ರಾಮದವರು. ನಮ್ಮ ಸೋಮೂರು ರಣದೇವಿ ನಮ್ಮ ಅಣ್ಣಾಬಾವು ಸಾಟೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಇದ್ದಾರೆ. ಇದ್ರ ಬಗ್ಗೆ ಈಗ ನೋಡ್ರಿ, ಇದು ನೀವು ಇಷ್ಟು ದಿನ ಏನ್ ಮಾಡ್ತಾರೆ ಮತ್ತೆ? ಸರ್ ನಮ್ಮ ನಜರಿಗೆ ಬಂದದ್ದೇ ಈಗ ಭಾಳ ಆದ್ರೆ 1 ತಿಂಗಳು ಐತ್ರಿ. ಈಗ ಅದು ದಾಖಲೆ ತೆಗ್ಸಿರ ಈಗ? ದಾಖಲೆಗಳು ಅದ್ರದ್ದು ಅದು ಅವಾರ್ಡ್ ಕಾಪಿ ಗೀಪಿ ಎಲ್ಲ ಅದಾವ ಸರ್. ಇವು ಏನು ಅದಾವಲ್ರಿ, ಇದ್ರದ್ದು ಒಂದು ಕಾಪಿ ತಮಗೆ ಮುಟ್ಟಿಸ್ತೀನಿ ಸರ್. ಇದು ಇದು ಪ್ರಕರಣ ಏನು ನ್ಯಾಯಾಲಯದಲ್ಲಿ ಐತಾ? ಇಲ್ಲ, ನ್ಯಾಯಾಲಯದಾಗ ಅವಾರ್ಡ್ ಆಗಿ ಅದನ್ನ ಅವ್ರಿಗೆ ಅಮೌಂಟ್ ಇದು ಮಾಡಿದ್ದಾರೆ. ಇದು ಕೇಳಿ ಅಲ್ಲ, ನ್ಯಾಯಾಲಯನೇ ಅವ್ರಿಗೆ ಇಷ್ಟು ಅಮೌಂಟ್ ಕೊಡ್ಬೇಕಂತ ಹೇಳಿ ನಿರ್ದೇಶನ ನೀಡಿದ್ರಿ, ಅಷ್ಟು ಅಮೌಂಟ್ ಕೊಟ್ಟಾರ್ರಿ. ಈಗ ಯಾರಿಗೆ ಕ್ಲಿಯರ್ ಆಗಿ ಹೇಳ್ತಾರೆ? ಗುರುಲಿಂಗಪ್ಪ ಇರಸಂಗಪ್ಪ ವಾಲಿ ಇವರಿಗೆ ರೀ, ಅವ್ರ ಅವಾರ್ಡ್ ಪ್ರಕಾರ 1,35,697 ರೂಪಾಯಿ ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. ಇವರು ಟೋಟಲ್ ಎಲ್ಲ ಕೂಡ 1,770 ರೂಪಾಯಿ. ಇದು ಅಮೌಂಟ್ ಇದ್ರ ಮೇಲೆ 1,35,697 ರೂಪಾಯಿ ಅಷ್ಟು ಅವರಿಗೆ ಕೊಟ್ಟಿದ್ದಾರೆ, ಪೇಮೆಂಟ್ ಮಾಡಿ ಆಗಿದೆ ಸರ್. ಹಾಂ ಸರ್. ಅದೇ ಭೂ ಪರಿಹಾರ, ಭೂ ಸ್ವಾಧೀನ ಪರಿಹಾರ. ಪರಿಹಾರ ನೋಡಿ ಸರ್, ಅದು ಎಕ್ಸ್ ಪಾರ್ಟಿ ವ್ಯಾಲ್ಯೂಯೇಷನ್ ಮಾಡೋದು 49,000 ಸರ್. ಟೋಟಲ್ ಅಮೌಂಟ್ ಆಗೋದು ಅಷ್ಟು ಆಗಿದೆ ಕೊಟ್ಟಿದ್ದಾರೆ. ಹಾಂ ಸರ್, 51,000 ರೂಪಾಯಿ ಆಗಿತ್ತು ಅದು ಟೋಟಲ್. ಅವಾಗ ಅದನ್ನು ಇವರು 11 ವರ್ಷ ಇವರು ಕೋರ್ಟಿಗೆ ಆಡಿಸ್ತಾರೆ ಸರ್. 11 ವರ್ಷ 3 ತಿಂಗಳು ಕೋರ್ಟಿಗೆ ಹೋದ ನಂತರ ಅವರಿಗೆ 12% ಅವರಿಗೆ ಅದನ್ನು ಇಂಟ್ರೆಸ್ಟ್ ಆಗಿ 69,000 ಮೇಲೆ ಅಮೌಂಟ್ ಆಗುತ್ತೆ ಸರ್. ಅದನ್ನು ಕಟ್ಟಿದ್ದಾರೆ. ಆಮೇಲೆ ಇವರಿಗೆ ಪರಿಹಾರವಾಗಿ ಮತ್ತೆ 15,000 ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಟೋಟಲ್ ಹಿಡಿದು 1,35,000. ಅವ್ರು ಏನು ಬೆಳೆ ಬೆಳೀತಿದಾರೋ ಏನ್ ಮಾಡಿ ಏನ್ರಿ ಸರ್, ಮಾರಾಟ ಮಾಡ್ತಾ ಇದ್ದಾರೆ ಸರ್. ಮಾರಾಟ ನಿವೇಶನ ಮಾಡಿ ನಿವೇಶನ ಏನು ಅವ್ರ ಅವ್ರು ಏನು ಮಾಡಿಬಿಟ್ರೆ ಸರ್, ಈ ಹಕ್ಕು ಬಿಟ್ಟು ಪತ್ರ ಮತ್ತು ಈ ಖರೀದಿ ಅಂತೇಳಿ ಹಿಂಗೆ ಏನಾರ ಒಂದು ನೋಟ್ರಿ ಗಿಟ್ರಿ ಮಾಡಿಸ್ಕೊಟ್ಬಿಡ್ತಾರೆ ಸರ್. ಅವ್ರಿಗೆ ಅಲ್ಲಿ ಹೋಗಿ ಕೇಳಿದವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡತ್ತಾರೆ. ಆಮೇಲೆ ಸಮುದಾಯ ಭವನನ್ನು ಅವ್ರದ್ದು ಹೇಳ್ತಾರೆ, ಸರ್ಕಾರ ಕಟ್ಟೈತ್ರಿ. ಸಂವಿಧಾನ ಅದು ಸಮುದಾಯ ಭವನ ಫೋಟೋ ಏನಾದ್ರು ಐತಾ? ಹಾಂ, ಅದ್ರದ್ದು ಕಾಪಿ ಅದ್ರಾಗೆ ಐತಿ ಸರ್. ಅದ್ರಾಗ ಸಮುದಾಯ ಭವನದ ಕಾಪಿ ಅದ್ರಾಗ ಏನು ಐತಲ್ಲ ಸರ್ ಕೆಳಗೆ. ಸಂವಿಧಾನ ಭವನ ಉದ್ಘಾಟನೆ ಮಾಡೋದು ಈ ಟೈಪ್ ಐತಿ ಸರ್. ಒಂದು ಕಾಪಿ ಅದ್ರಾಗ ಬ್ಲ್ಯಾಕ್, ಅದು ಒರಿಜಿನಲ್ ಕಾಪಿ ಇಲ್ಲ. ಅದು ಉಸ್ತಾದ ಶಿವಾನಂದ ಪಾಟೀಲ್ರು ಯಾರೋ ತಳಕೇರಿ ಅಂತ ಹೇಳ್ರಿ, ಅಂದಿನ ಜನಪ್ರತಿನಿಧಿ ಜ್ಯೋತಿಬಾ ಚವ್ಹಾಣ್ ಅಂತ ಹೇಳ್ರಿ, ತಾಲೂಕ್ ಪಂಚಾಯತ್ ಮೆಂಬರ್ ಕನಸರು ಅಧ್ಯಕ್ಷರು. ಈಗ ಇದನ್ನ ನಮಗೆ 30ನೇ ತಾರೀಕಿನ ಒಳಗಡೆ ಸಮುದಾಯ ಭವನ ಖಾಲಿ ಮಾಡದೇ ಇದ್ರೆ ನಾವು ರಸ್ತಾ ರೋಕ ಮಾಡ್ತೀವಿ. ಇದನ್ನು ಮುಖ್ಯವಾಗಿರಿ. ಸಮುದಾಯ ಭವನ ಏನು ಸುಸ್ಥಿತಿಯಲ್ಲಿ ಇದೆಯಾ? ಸುಸ್ಥಿತಿಯಲ್ಲಿ ಇದೆ ಸರ್. ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು 2002ರ ಕಟ್ಟಡ ಆಗಿದೆ ಸರ್. ಅದರಲ್ಲಿ ನಾವು ವಾಸ ಇದ್ದಾರೆ ಈಗ. ಒಂದು ಯಾವುದೋ ಮಹಿಳಾ ಸ್ವಸಹಾಯ ಗುಂಪು ಐತೆ ಸರ್. ಅದಕ್ಕೆ ಇವರು ಇದು ಕೊಟ್ಟಿದ್ದಾರೆ ಸರ್, ಬಾಡಿಗೆ ಕೊಟ್ಟಿದ್ದಾರೆ. ಹಾಂ ಸರ್. ಅವರೇ ಕೊಟ್ಟಿರೋದು ಸರ್ಕಾರ ಕೊಟ್ಟಿದೆ ನೋಡಿದ್ದೀರಾ? ಇಲ್ಲ, ಸರ್ಕಾರ ಏನು ಕೊಟ್ಟಿಲ್ಲ ಸರ್ ಅವ್ರಿಗೆ. ಅಲ್ಲ, ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರೋ ಕಾಮಧೇನು ಮಹಿಳಾ ಸಹಕಾರಿ ಸಂಘ ಅಂತ ಹೇಳಿ ಸರ್, ಅದಕ್ಕೆ ಕೊಟ್ಟಿದೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದ್ರ ಚರ್ಚೆ ಏನಾದ್ರು ಮಾಡಿದ್ರು? 12ನೇ ತಾರೀಕಿಗೆ ಅವ್ರಿಗೆ ಮನವಿ ಸಲ್ಲಿಸಿದ್ದು ಈ ವಿಷಯದ ಬಗ್ಗೆ. ಏನೂ ಉತ್ತರ ಬಂದಿಲ್ಲ. ಇನ್ನೂ ತನಕ ಏನೂ ಉತ್ತರ ಬಂದಿಲ್ಲ 12ನೇ ತಾರೀಕಿಗೆ. ಅದಕ್ಕೆ ಅದು ಅವು ಆ್ಯಕ್ಚುಲಿ 1972ರಿಂದ 76ರವರೆಗೂ ಪರಿಸ್ಥಿತಿ ಜಾಸ್ತಿ ಪರಿಸ್ಥಿತಿ ಪಂಗಡದವರಿಗೆ ಅಲ್ಲಿ ಕೆಲವು ಹಕ್ಕುಪತ್ರಗಳನ್ನು ಸರ್ಕಾರ ಹಂಚೈತಿ. ಅದರ ಯಾದಿನೇ ತಾಲೂಕು ಪಂಚಾಯತಿಯಲ್ಲಿ ಇಲ್ಲ. ಕೇಳಿದ್ರೆ ನಂಬಲ್ಲಿ ಇಲ್ರಿ ಅಂತ ಹೇಳ್ತಾರೆ ಅವರು ನೇರವಾಗಿ. ನಾವು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಭೇಟಿಯಾಗಿದ್ದೆವು. ಸರ್ಕಾರ ಹಂಚಿದೆ ಅಂತ ನೀವು ಯಾವ ಆಧಾರದ ಮೇಲೆ? ಅಲ್ಲ, ನಂಬಲ್ಲಿ ದಾಖಲೆಗಳದಾವ್ರಿ. ಹಕ್ಕು ಕೊಟ್ಟಾರ್ರಿ. ಈಗ ಹಕ್ಕುಪತ್ರ ಕೊಟ್ಟಾರ್ರಿ. ಅಲ್ಲಿ ನಿಮ್ಮೂರ ಅಲ್ಲ? ಅಲ್ಲ ಸರ್, ಇವ್ರ ಊರಿ ಸರ್. ಹೌದು. ಹಾಂ, ಇವ್ರೂರ. ಇವರೊಬ್ಬರು ಹಿರಿಯರು ಬರಬೇಕಾಗಿತ್ತು. ಏನು ಹೆಸರು ಅವರು? ಮಲ್ಲಪ್ಪ
ಮಲ್ಲಪ್ಪ ಹಂಡಿ ಅಂತೇಳಿ ಅವರು ನಮ್ಮನ್ನು ಸಂಪರ್ಕಿಸಿ ಇದನ್ನೆಲ್ಲ ದಾಖಲೆಗಳನ್ನು ಏನಿತ್ತು ಅಲ್ಲ ಪಾಪ ಅವರು ಹಿರಿಯರಿ. ಅಲ್ಲಿ ಪರಿಶಿಷ್ಟ ಜಾತಿಗೆ ಅದು ಹಂಚಿತ್ತು ಅಂತ ಮೊದಲು ಹೇಳಿದ್ರು, ಸ್ವಾಧೀನ ಮಾಡ್ಕೊಂಡು. ಹ್ಞೂ ಸರ್. ಈಗ ಅವ್ರಿಗೆ ಯಾರಿಗೂ ಕೊಟ್ಟ ಇಲ್ಲ ಅದು. ಯಾರಿಗೆ ಕೊಟ್ಟ ಇಲ್ಲ ಸರ್. ಅವರೆಲ್ಲ ಏನ್ ಮಾಡ್ತಿದಾರೆ ಮತ್ತೆ ಊರ್ನವ್ರು? ಅವ್ರು ಯಾರು ಅನ್ನೋದೇ ಆ ಊರಿನವ್ರು ಏನಿಲ್ಲ ಸರ್. ಏನ್ರಿ ಕೇಳಿದ್ರೆ ಅವ್ರ ಮೇಲೆ ಅವ್ರ ಕೇಸ್ ಹಾಕೋದು ಅಥವಾ ಕೋರ್ಟ್ ವಕೀಲರ ಕಡೆಯಿಂದ ಎಷ್ಟು ಕುಟುಂಬ ಇದಾವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ? ಅಲ್ಲಿ ಈಗ ಯಾವ ಎಷ್ಟು ಅನ್ನೋದೇ ಅರ್ಥ ಇಲ್ಲ ಸರ್. ಈಗ ಅಲ್ಲಿ ಅಲ್ಲಿ ಯಾಕಂದ್ರೆ ಆ ಜಾಗನೇ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ಬೇರೆ ಬೇರೆ ಜಾಗನಾಗ ಅದಾರೆ ಅವರು. ಬೇರೆ ಜಾಗದಲ್ಲಿ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ? ಅಲ್ಲಿ ಕುಟುಂಬಗಳು SC ST ಸ್ವಲ್ಪ ಜಾಸ್ತಿ ಆಗ್ತಾವ ಸರ್. ತಾಂಡಗಳನ್ನೂ ಬರ್ತಾವ್ರಿ ಸರ್. ಅದ್ರಾಗ ಅವ್ರನ್ನೆಲ್ಲಾನು ಕೂಡಿಸ್ಕೊಟ್ಟಿದ್ದಾರೆ. ಆಮೇಲೆ ಕೇವಲ SC ST ಗೆ ಅಷ್ಟೇ ಅಲ್ರಿ ಸರ್. ಈ ಕೃಷಿ ಕೂಲಿ ಕಾರ್ಮಿಕರು ಅಂದ್ರೆ ಮತ್ತೆ ಎಲ್ಲಾ ವರ್ಗದ ಜನನು ಬರ್ತಾವ ಸರ್. SC ST ದವ್ರಿಗೆ ಒಂದು 50% ಕೊಟ್ಟಾರಂದ್ರೂ ನಿವೇಶನ ಮಾಡ್ಲಿಕ್ಕೆ ತಗೊಂಡು ಮತ್ತೆ ಅದಕ್ಕೆ ಕಟ್ಟಡಕ್ಕೂ ಅಮೌಂಟ್ ಕೊಟ್ಟಿದ್ದಾರೆ ಸರ್. ಕೆಲವೊಂದು ಮನೆಗಳನ್ನು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಅದಾವ್ರಿ ಮನೆಗಳು ಅದಾವ್ರಿ. ಅದಾರಿ ಸರ್ ಅದಾವ್ರಿ. ಆದ್ರೆ ಅವರು ಅದಕ್ಕಿಂತ ಮುಂಚೆ ಹಕ್ಕುಪತ್ರ ಏನು ಕೊಟ್ಟಿದ್ದಾರೆ ಸರ್. ಆ ಹಕ್ಕುಪತ್ರ ಕೊಟ್ಟದ್ದು ಅದರ ದಾಖಲೆಗಳನ್ನೇ ಇಲ್ಲ ಸರ್. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಗಲಿ ತಾಲೂಕು ಪಂಚಾಯತಿಯಲ್ಲಿ ಆಗಲಿ ಅದನ್ನ ದಾಖಲೆನೇ ಇಲ್ಲ ಸರ್. ಈಗ ಭೇಟಿ ಮಾಡಿದಾಗ CO ಭೇಟಿ ಮಾಡಿದಾಗ ಏನಾಗ್ತದೆ? ಇಲ್ಲ ಬರೀ ನೋಡ್ತೀವಿ ಅಂತ ಹೇಳ್ತಾರೆ ಸರ್. ಆ್ಯಕ್ಚುಲಿ ಜಿಲ್ಲಾಧಿಕಾರಿಗಳಿಗೆ ಅವರು ನಮ್ಮ ಜೊತೆಲಿ ಸರಿಯಾಗಿ ಮಾತಾಡಿ ಸ್ಪಂದನೆ ಮಾಡಿ ಅದನ್ನು ಭವನ PSI ಜೊತೆಲಿ ಮಾತಾಡಿ ಅದನ್ನು ನಾವು ತೆರವುಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂವರೆಗೆ ಮಾಡಿಲ್ರಿ. ಈಗ DC ಅವರು ಈಗ 12ನೇ ತಾರೀಕಿಗೆ ಅವ್ರ ಜೊತೆಲಿ ಮಾತಾಡಿದ್ರು. ಇನ್ನೂವರೆಗೆ ಮಾಡಿಲ್ಲ. ಇವು ಹಕ್ಕುಪತ್ರಗಳು ಕೊಟ್ಟಿದ್ದಾರೆ ಸರ್. ಅದರ ನಿಮ್ಮ ಲಿಸ್ಟ್ನಾಗ ಐದು ನೋಡಿ ಸರ್. ಇವು 72 ಕೊಟ್ಟಾರ್ರಿ. ಇದ್ರದ್ದು ಯಾದಿ ಬೇಕಲ್ಲ ಸರ್. ಅವರು 10 ಮಂದಿ ಕೊಟ್ಟರು, 100 ಮಂದಿ ಕೊಟ್ಟರು, ಇಬ್ಬರಿಗೆ ಕೊಟ್ಟರು, ಒಬ್ಬರಿಗೆ ಕೊಟ್ಟರು. 72ರಿಂದ 76 ತನಕ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಅವು ನಮ್ಮ ಕಡೆ ಅದಾವ್ರಿ ದಾಖಲೆಗಳು. ಆದ್ರೆ ಜಿಲ್ಲಾಡಳಿತದ ಬಳಿ ಅವ್ರ ಯಾದಿನೇ ಇಲ್ಲ. ಜಿಲ್ಲಾ ಪಂಚಾಯತ್ CO ಅವರಿಗೆ ಅಲ್ಲ ಸರ್. ನಮಗೆ ಯಾವಾಗ ತಿಳುವಳಿಕೆಗೆ ಬಂತು ಅವಾಗ ನಾವು ಎತ್ಕೊಂಡಿವಿ ಸರ್. ಅಲ್ಲಿ ಅನ್ಯಾಯ ಆಗಿದ್ದು ಖರೆ. ಅಲ್ಲಿ ಇನ್ನೂ ಕೆಲವೊಂದು ದೌರ್ಜನ್ಯಗಳಾಗಿದ್ದಾವೆ, ದಬ್ಬಾಳಿಕೆಗಳಾಗಿದ್ದಾವೆ. ಅಲ್ಲಿ ರಾಜಕೀಯದ ಎಲ್ಲ ವಾಸನೆ ಸುವಾಸನೆ ದುರ್ವಾಸನೆ ಎಲ್ಲ ನಡೆದವ್ರಿ ಸರ್ ಅಲ್ಲೆಲ್ಲ. ಹಿಂಗಾಗಿ ಅಲ್ಲಿ ಜನರಿಗೆ ಆ ಊರು ಜನರಿಗೆ ಅನ್ಯಾಯ ಆಗಿದ್ರಿ. ಅಲ್ಲಿ ಬರೀ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಹಿಂಗೆ ಅನ್ಯಾಯ ಆಗಿಲ್ರಿ. ಅಲ್ಲಿ ಆ ಪೂರಾ ಊರಿಗೆ ಅನ್ಯಾಯ ಆಗ್ಯದ. ಒಬ್ಬರನ್ನ ಇಟ್ಕೊಂಡು ಈಗ ರಾಜಕೀಯದವರು ದುರ್ಬಳಕೆ ಮಾಡಿಕೊಂಡು ಅದು ಈಗ ಬಬಲೇಶ್ವರ ಮತಕ್ಷೇತ್ರ ಸರ್. ಅಲ್ಲ MLA ಅವ್ರ ಕರ್ತವ್ಯ ರೀ ಇದು. ಅಲ್ಲ ಅವ್ರಪ್ಪನ ಹಿಡ್ಕೊಂಡು ಇವ್ರೇನು ಶೇಂಗಾ ಹರಿತೀರೇನ್ರಿ? ಅವ್ರ ಗಮನಕ್ಕೆ ನಾವೇ ತರಬೇಕ್ರಿ. ಅವ್ರ ಕೆಲಸ ಅವ್ರು ಮಾಡ್ಬೇಕು. ನಾವು ಜಿಲ್ಲಾಡಳಿತ ಮಾಡಿದೇವ್ರಿ. ಅವ್ರ ಪಾರ್ಟಿದವ್ರು ಇದ್ರ ಕರೀತಾರೆ. ನಾವು ಅವ್ರ ಪಾರ್ಟಿದವ್ರಲ್ಲ. ಅಲ್ಲ ಅವ್ರಿಗೆ ನಾವೇ ಗಮನಿಸ್ತೇವೆ. ಅವ್ರ ಕೆಲಸ ರೀ, ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕ್ರಿ. ಹಂಗಲ್ಲ, ಅವ್ರ ಅಧಿಕಾರದಲ್ಲಿದ್ದಾರೆ. ಅವ್ರ ಗಮನಕ್ಕೆ ಇಲ್ಲದೆ ಇದ್ರು ಕೂಡ ಗಮನಕ್ಕೆ ತರೋ ಕೆಲಸ ಇಲ್ಲ ಅಲ್ರಿ. ಈಗ ಅವ್ರ ತಂದೆ ಹಿಡಿದು ಇಲ್ಲಿ ತನ ಗಮನಕ್ಕೆ ಇಲ್ರಿ. ಜಗಳಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಗಂಡ ಹೆಂಡತಿ ಜಗಳದ ಕೇಸದ ಇವ್ರಿಗೆ ಗೊತ್ತಾವ. ಇವ್ ಯಾಕೆ ಹೋಗಿಲ್ಲ? ಈಗ ಈ ಗ್ರಾಮಸ್ಥರು ಹಾ ಸರ್. ಅಲ್ಲ ಗ್ರಾಮಸ್ಥರ ಮನವಿ ಕೊಟ್ಟಿದ್ದಾರಲ್ರಿ. ಜಿಲ್ಲಾಡಳಿತ ಕೊಟ್ಟಿದ್ದಾರೆ. ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಿಲ್ಲ. ಯಾರು ಇಲ್ಲ. ಎಲ್ಲಾನು ಗೊತ್ತಾಗ್ತಿದ್ರಿ ಅವ್ರಿಗೆ. ಯಾರಿಗ್ರಿ? ಅದು ಅಧಿಕಾರಿಗಳಿಗೆ ಅವ್ರಿಗೆ ಬಿಟ್ಟಿದ್ರಿ. ಅದು ಲಾಭದಿದ್ರ ಅಂದ್ರ ಅಧಿಕಾರಿಗಳು ಲಾಭದಿದ್ರ MLA ಅವ್ರಿಗೆ ಹೇಳ್ತಾರ. ಇಲ್ಲ ಅಲ್ಲ ನೀವ್ ಹೆಂಗ್ ಹೇಳ್ತೀರಿ ಅಧಿಕಾರಿಗಳಿಗೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ? ನೀವು ಹೇಳೋ ರೀತಿ ನೋಡ್ತಾ ಇದ್ರೆ ಅಧಿಕಾರಿಗಳಿಗೂ ಗೊತ್ತಿಲ್ಲ, ಸಚಿವರಿಗೂ ಗೊತ್ತಿಲ್ಲ. ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಮೋಸ ಮಾಡಿರ್ಬೋದಲ್ಲ. ಏನು ಮೋಸ ಮಾಡಿಲ್ಲ. ರಾಜಕೀಯದವ್ರೇ ಅಧಿಕಾರಿಗಳಿಗೆ ಮೋಸ ಮಾಡಿದಾರ. ಇವ್ರಿಗೆ ಕೆಲಸ ಮಾಡ್ಲಕ್ ಬಿಟ್ಟಿಲ್ಲ. 85ರಾಗ ಹಿಡ್ಕೊಂಡು 1976ರಿಂದ ಇಲ್ಲಿ ತನ ಅಧಿಕಾರದಾಗ ಯಾರು ಅದಾರ ಅಲ್ಲಿ? ಒಂದ್ಸಲ ಏನೋ BJPಯಿಂದ ಯಶವಂತ ಪಾಟೀಲ್ ಇದ್ರು. ಅವರು ಮೋಸ ಮಾಡ್ಯಾರ, ಇವರು ಮೋಸ ಮಾಡ್ಯಾರ. ಈಗ ಅಲ್ಲಿ ಜನರಿಗೆ ಪರಿಶಿಷ್ಟ ಜಾತಿ ಮತ್ತು ಕೃಷಿ ಕಾರ್ಮಿಕ ಜನರಿಗೆ ಯಾರೇ ಮೋಸ ಮಾಡ್ಯಾರ ಅಂದ್ರೆ ಜನಪ್ರತಿನಿಧಿಗಳು. ಅವ್ರು ಯಾರು MB ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಯಾವ ಪಾಟೀಲ್ ಆಗಿರ್ಬೋದು. ಅಲ್ಲ ಇವರಿಗೆ ಪ್ರತಿಯೊಂದು ಇಂಚು ಜಾಗಗಳು ಗೊತ್ತಾ. ಇಂಡಸ್ಟ್ರಿಯಲ್ ಏರಿಯಾದಾಗ ನಮ್ಮಲ್ಲಿ ಗುಂಟಾ ಪ್ಲಾಟ್ಗಳು ಗೊತ್ತಾ. ಅವ್ರ ಕ್ಷೇತ್ರದಂದು ಬಡ ಜನರಿಗೆ ಕೊಟ್ಟಂಥ ಜಾಗದ ಬಗ್ಗೆ ಇವ್ರಿಗೆ ಅರಿವಿಲ್ಲ. ಎಲ್ಲಿ ಅಮೇರಿಕದ್ದು ಮಾತಾಡ್ತಾರ, ಎಲ್ಲೋ ಮತ್ತೊಂದು ದೇಶದ ರಷ್ಯಾ, ಯುಕ್ರೇನ್, ಪ್ಯಾಲಿಸ್ತೇನ್, ಹಮಾಸ್, ಹೂತಿ ಇವಕ್ಕೆಲ್ಲ ಮಾತಾಡ್ತಾರ. ಆ ಕ್ಷೇತ್ರದಂದು ಗೊತ್ತಾಗಲ್ಲ ಏನ್ರಿ ಇವ್ರಿಗೆ.
ಮಾಡ್ತಾನೆ, ಇವ್ರೇನ್ ಮಾಡಿದ್ರು? ಮತ್ತೆ ಅಲ್ಲಿ ವಕಫದ್ದು ಎಲ್ಲ ಉದಾಹರಣೆಗಳು ಸಾಕಷ್ಟು ಬಂದು ನೀವೇನ್ ಮಾಡ್ತಾರೆ? ಏನ್ರಿ? ಅಲ್ಲಿ ವಕಫದ್ದು ತುರ್ತಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲ, ಅದು ಇದ್ರಾಗ ಸೇರ್ಸಲ್ರಿ. ಒಕ್ಕಪದ್ದು ನಾವು ಇನ್ನು ಹೊರಗೆ ಬರ್ತೀವಿ. ಬರೀ ಒಕ್ಕಪದ್ದು ಅಷ್ಟೇ ಸಂಬಂಧ ಇಲ್ಲ. ದಲಿತರ ಜಮೀನುಗಳು ಎಷ್ಟೆಷ್ಟು ಎಲ್ಲೆಲ್ಲಿ ಹೋಗ್ಯಾವ, ಸಾವಿರಾರು ಎಕರೆ ಗಟ್ಟಲೆ ಕಾಫಿ ತೋಟಗಳಾಗ್ಯಾವ. 5 ಎಕರೆ 10 ಎಕರೆ ಇದ್ದಾವ 3,000 4,000 ಎಕರೆಗಳ ಕಬ್ಜಾ ಮಾಡ್ಯಾರ. ಅವೆಲ್ಲ ಬಿಡಿಸ್ಬೇಕಾಗ್ತದೆ. ಒಕ್ಕಪದ್ದು ಅಟ್ಟೆ ಅಂತಲ್ಲ, ಬರ್ತೇವೆ ನಾವು, ಅದಕ್ಕೆ ಮುಂದೆ ಬರ್ತೇವೆ. ಒಮ್ಮೆ ತೊಗೊಂಡು ಮತ್ತೆ ಒಳ್ಳೆ ದರ್ಗಾ ಜರಿ ಕಳ್ಸೋದು ವಿಚಾರ ಮಾಡಬೇಡ್ರಿ. ಈಗ ವಿಷಯಕ್ಕೆ ಏನೈತಿ ಸಂಬಂಧ ಕೇಳ್ರಿ ಯಾರಿಗೆ ಕೊಡ್ಬೇಕಂತದೆ ಜಮೀನು? ಸರ್. ಬಿಡಿಸಿ ಯಾರು ಅದ ಫಲಾನುಭವಿಗಳು ನಿಜವಾಗಿ ಅದಾರ, ಅದನ್ನ ಮೊದಲಲ್ಲೇ ಕಮಿಟಿ ಮಾಡಿ ಒಬ್ರು ಫಲಾನುಭವಿ ಜೊತೆಗಿಲ್ಲಲ್ಲ ಮತ್ತೆ ಅವ್ರು ಇರ್ಲಿಲ್ಲ ಅಂದ್ರೆ ನಾಯಕ ಇಲ್ಲಿ ಬರ್ತಿದ್ರಿ. ಮತ್ತೊಬ್ರು ಕರ್ಕೊಂಡ್ ಬರ್ಬೇಕಾಯ್ತು ಅಥವಾ ಕರ್ಕೊಂಬಂದ್ರೆ ಅವ್ರಿಗೆ ಜೀವ ಹೊಡಿತಾರ್ರಿ. ಅದೇ ಅವ್ರು ಜೀವ ಹೊಡಿತಾರೆ. ಕಾಂಗ್ರೆಸ್ನ ಈಗ ನಮ್ಮ ಕಡೆ ಬಂದ್ರಪ್ಪ ಅಂದ್ರೆ ಕಾಂಗ್ರೆಸ್ದವ್ರು ಬಿಜೆಪಿ ಅವ್ರು ಕೂಡ ಹೊಡಿತಾರೆ ಅವ್ರಿಗೆ. ಯಾರು ಕಾಂಗ್ರೆಸ್ದವ್ರು ಬಿಜೆಪಿ ಅವ್ರು ಯಾರು ಅದಾರ್ರಿ? ಅವ್ರೇ ರೀ. ಪಾಪ ಸರ್ ಸಾಯ್ತಾವು ಹಂಗಂಜಿ 72ರಿಂದ ಇಲ್ಲಿ ತನಕ ಕಪ್ಪುತ್ತಾರ ಅಂದ್ರೆ ವಿಚಾರ ಮಾಡ್ರಿ. 85ರಾಗ ಅವಾರ್ಡ್ ಆಗ್ಯದ, ಇಲ್ಲಿ ತನಕ ಯಾಕಾಗಿಲ್ಲಪ್ಪ? ಕೆಲಸ ಯಾಕಾಗಿಲ್ಲ? ಸರ್ಕಾರ ಸ್ವಾಧೀನ ಪಡಿಸ್ಕೊಲಿಲ್ಲ ಆ ಜಮೀನ. ಹೊಡಿಬೋದಲ್ಲ. ಯಾರ್ರಿ? ನಾ ಎಂದೋ ಸಮಾಜ ಸೇವೆ ಮಾಡ್ತೀನಿಲ್ಲ ಅಂದೇ ನನ್ನ ತಂದೆ ತಾಯಿ ಸತ್ತರತ್ ಬಿಟ್ಬಿಟ್ಟಾರಿ. ನಾನು ಜೀವಂತಿದ್ರೆ ಎಷ್ಟು ಬಿಟ್ರಿ. ಅಲ್ಲ, ನಮಗೆ ಹೊಡೆ ತಾಕತ್ತಂತರು ಯಾವ ಇಂಥವು ಮಿನಿಸ್ಟ್ರುಗಳ ಕೈಲಿ ಅಂತೂ ಆಗಲ್ರಿ. ನಾವು ನಮ್ಮ ಲೆಕ್ಕಿಗೆ ಇದ್ದೇ ಇರ್ತೇವೆ, ಅದ್ರದ್ದೇನಿಲ್ಲ. ಮತ್ತೊಂದೇನೋ ವಿಷಯ ಇದೆಯಲ್ಲ, ಹೇಳ್ಬಿಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಜಾಪುರ ಜಿಲ್ಲೆದಾಗ ಎಷ್ಟು ಸಲ ಬಂದ, ಅದಕ್ಕೆ ನಾನೊಂದ್ಸಲ ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಯಾವುದೋ ವಿಷಯದಾಗ ದಾಖಲೆಗಳನ್ನು ಸ್ವಲ್ಪ ಬೇಕಾಗಿತ್ತು. ಅದನ್ನು ಕೇಳಿದಾಗ 1948ರಲ್ಲಿ ಬಾಗೇವಾಡಿ ತಾಲೂಕಿನ ಸಾತ್ನೂರು ಗ್ರಾಮದಲ್ಲಿ 14 ಜನ ದಲಿತರಿಗೆ ಸುಟ್ಟಿರ್ತಾರೆ. ಆ ಪ್ರಕರಣಕ್ಕೆ ಸಂಬಂಧಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಸ್ನೂರು ಗ್ರಾಮಕ್ಕೆ ಭೇಟಿ ನೀಡಿರ್ತಾರೆ. ಅದನ್ನು VCPಯಲ್ಲಿ ಅಂದರೆ ವಿಲೇಜ್ ಕ್ರೈಮ್ ಪಾರ್ಟ್ನಲ್ಲಿ PSI ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಬರೆದಿದ್ದಾರೆ. ಬಾಬಾ ಸಾಹೇಬ್ರು ಹೆಂಗೆ ಬಂದರು, ಎದಕ್ಕೆ ಬಂದರು, ಏನು ಸುದ್ದಿ ಅಂತೇಳಿ. ಮತ್ತು ಅಪಾದಿತ ಇವರು ಸೋಮನಗೌಡ ಪಾಟೀಲ್ರು ಆ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಯಾಗಿ ಸಿಲುಕಿದ್ರು, ಅದನ್ನು ಬಿಡಿಸ್ಲಾಕ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದರು ಬಿಜಾಪುರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬರ್ಡೋಲ್ಗೆ ಭೇಟಿ ನೀಡಿದ್ದಾರೆ, ಮತ್ತು ಬೇರೆ ಕಡೆ ಭೇಟಿ ನೀಡಿದ್ದಾರೆ ಅಂತೇಳಿ ಹಿಂಗೆ ಬಹಳಷ್ಟು ವಿಷಯಗಳನ್ನ ಬರೀ ಊರಲ್ಲಾಗಿ ಕೇಳಿವು. ಇದ್ರ ಬಗ್ಗೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ಐತಿಹಾಸಿಕ ಘಟನೆಗಳ ನಾಮಫಲಕವನ್ನು ಹಾಕಿದ್ದಾರೆ, ಅದರಲ್ಲಿ ಸೇರಿಸಬೇಕು. ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ, ಯಾಕಂದ್ರೆ ನನಗೆಷ್ಟು ಮಾಹಿತಿ ಇತ್ತು ಅದನ್ನು ಈಗ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮುಖಾಂತರ ನಾನು ಕೊಟ್ಟಿದ್ದೀನಿ. ಅದನ್ನು 12ನೇ ತಾರೀಕಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವಿಷಯಕ್ಕೆ ಬಂದರು, ಎದಕ್ಕೆ ಬಂದರು ಮತ್ತು ಏನು ಮಾಡಿದ್ರು, ಎಲ್ಲೆಲ್ಲಿ ಅವರು ಭೇಟಿ ನೀಡಿದ್ರು ಅನ್ನೋದನ್ನು ದಾಖಲೆಗಳನ್ನು ಸಂಗ್ರಹಿಸಿ ನಾಮಫಲಕದಲ್ಲಿ ಅಳವಡಿಸ್ಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ತೀವಿ ಸರ್. ಆ ಪ್ರಕರಣದಲ್ಲಿ ಇವರು ವಕೀಲಿಕೆ ಹಾಂ, ವಕೀಲರಾಗಿ ಬಂದಿದ್ರು ಸರ್. ಹಾಂ ಸರ್, ಬಿಜಾಪುರ ಬಿಜಾಪುರ ಕೋರ್ಟಿಗೆ ಸರ್.